ಎಲ್ಲರದು ಯಾವುದು ಪಕ್ಷ ಅಂದ್ರೆ ಬಸವಣ್ಣನವರ ಪಕ್ಷ ಮಾತ್ರ, ಯಾವುದೇ ಪಕ್ಷ ಅಲ್ಲ. ನಾವೆಲ್ಲ ಬಸವಣ್ಣನ ಅನುಯಾಯಿಗಳು. ನಮ್ದು ಬಸವಣ್ಣನವ್ರದೇ ನಮ್ದು ಆದರ್ಶ, ಬಸವಣ್ಣನವರೇ ನಮಗೆ ಮಾದರಿ. ಅವ್ರು ಬಿಟ್ಟು ನಮಗೆಲ್ಲರೂ ಸರಿಸಮಾನ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಆ ಕನೇರಿ ಸ್ವಾಮಿಗಳು ಒಂದು ಸ್ವಾಮಿಗಳ ಒಂದು ಸಂಸ್ಕೃತಿಗೆ ಒಂದು ಕಲಂಕ ತಂದಿದ್ದಾರೆ. ಈ ಸ್ವಾಮಿಗಳ ಒಂದು ಏನು ಪರಂಪರೆಗೆನೆ ಒಂದು ಮಸಿ ಅಂಟಿಸಿದ್ದಾರೆ. ಇದು ಖಂಡನೀಯವಾಗಿರುವಂಥದ್ದು. ಇಡೀ ನಮ್ಮ ಇತಿಹಾಸದ ಉದ್ದಕ್ಕೂ ನೋಡಿದಾಗ ಯಾವ ಸನಾತನ ಸಂಸ್ಕೃತಿನೇ ಇರಲಿ, ಯಾವ ಹಿಂದೂ ಸಂಸ್ಕೃತಿನೇ ಇರಲಿ, ಭಾರತೀಯ ಸಂಸ್ಕೃತಿನೇ ಇರಲಿ, ಎಲ್ಲಿನೂ ಈ ಪದ ಬಳಸಬೇಕು, ಈ ರೀತಿ ಪದ ಪ್ರಯೋಗ ಮಾಡಿ ಅಂತ ಎಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲಿನೂ ಹೇಳಿಲ್ಲ. ಅಂಥ ಪದ ಅವರು ಬಳಸಿ ಈ ಒಂದು ಸಂಸ್ಕೃತಿಗೆ, ನಮ್ಮ ಭಾರತೀಯ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ ಮಸಿ ಬಳಿದಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ತೀವ್ರವಾಗಿ ಖಂಡನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ, ಮುಂದೆ ಸ್ವಲ್ಪ ಅವ್ರ ನಿಯಂತ್ರಣದಲ್ಲಿದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ಎಲ್ಲನೂ ಅವರಿಗೆ ಒಳ್ಳೆ ಘೋಷಣೆ ಬರ್ತದೆ. ಮುಂದೆ ಅವ್ರು ಸ್ವಲ್ಪ ನಿಯಂತ್ರಣವನ್ನ ತಮ್ಮ ಮನಸ್ಸು, ಬಾಯಿ, ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಅನ್ನುವಂಥ ಸಂಸ್ಕಾರ ನಮ್ಗೆ ಕಲಿಸಿದ್ದದ. ಅಂಥವ್ರ ಬಾಯಿಂದ ಇಂಥ ಶಬ್ದ ಬರಬಾರದು. ಆ ದೃಷ್ಟಿಯಿಂದ ಮುಂದೆ ಅದರ ನಿಯಂತ್ರಣ ಆಗಲಿ. ಅವರ ನಾಡಿನ ಕ್ಷಮೆ ಕೇಳಿ ಈ ಅಧ್ಯಾಯ ಇಲ್ಲಿಗೆ ಮುಗಿಸಲಿ. ಮುಂದೆ ಈ ಅಧ್ಯಾಯ ಮತ್ತು ಬೆಳೆಸೋದು ಬೇಡ. ಇದನ್ನ ಇಲ್ಲಿಗೆ ಅಧ್ಯಾಯ ಮುಗಿಸಿ. ಯಾಕಂದ್ರೆ ಯಾವುದೇ ತಪ್ಪೇ, ಯಾರೇ ಮಾಡಿದ್ರು ತಪ್ಪೇ, ದೊಡ್ಡವ್ರು ಮಾಡಿದ್ರು ತಪ್ಪೇ, ಸಣ್ಣವ್ರು ಮಾಡಿದ್ರು ತಪ್ಪೇ. ಹಾಗೆ ಅದಾಗಿದೆ, ಏನೋ ಬಾಯಿ ತಪ್ಪಿ ಬಂದದಂತ ಕ್ಷಮೆ ಕೇಳಿ ಈ ಅಧ್ಯಾಯ ಇಲ್ಲಿ ಮುಗಿಸಿ, ಮೊದಲ ಅವರಿಗದು ಶೋಭೆ, ಅವರಿಗದು ಗೌರವ ಅಂತ ನಾನು ಈ ಮೂಲಕ ಒಂದು ಮಾತನ್ನು ಹೇಳಿ ನನ್ನ ಎರಡು ಮಾತನ್ನ ತಮಗೆಲ್ಲ ಅರ್ಪಿಸ್ತೇನೆ.